BA 5ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರ DSSC 10ರ ಅಧ್ಯಾಯ 3 ಸರ್ಕಾರ ಮತ್ತು ರಾಜಕೀಯದ ಪ್ರಕಾರಗಳು ಟೈಪ್ಸ್ ಆಫ್ ಗವರ್ನಮೆಂಟ್ ಆ್ಯಂಡ್ ಪೊಲಿಟಿಕ್ಸ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಶ್ನೋತ್ತರನ ಇಟ್ಟುಕೊಂಡು ಈ ಅಧ್ಯಾಯವನ್ನು ಚರ್ಚೆ ಮಾಡೋದ್ರ ಜೊತೆಗೆ ಆ ಪ್ರಶ್ನೆಗಳನ್ನು ಸ್ವಾರಸ್ಯವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಹೇಳ್ತಾ ತಪ್ಪು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯ 3ರಲ್ಲಿ ಬರುವಂಥದ್ದು 10 ಅಂಕಕ್ಕೆ ಪರೀಕ್ಷೆಯಲ್ಲಿ ಕೇಳಬಹುದಂಥ ಪ್ರಶ್ನೆ ಡಿಸ್ಕಷನ್ ಮಾಡೋಣ. ಪ್ರಶ್ನೆ ನಂಬರ್ 1, ಸಂಸದೀಯ ಸರ್ಕಾರ ಎಂದರೇನು, ಅದರ ಲಕ್ಷಣಗಳನ್ನು ವಿವರಿಸಿರಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಬನ್ನಿ. ಮೊದಲಿಗೆ ನಾವು ಸಂಸದೀಯ ಸರ್ಕಾರದ ಅರ್ಥ, ಮೀನಿಂಗ್ ಆಫ್ ಪ್ರಿಲಿಮಿನರಿ ಗವರ್ನಮೆಂಟ್ ಇದರ ಬಗ್ಗೆ ನೋಡೋದಾದರೆ, ಸರಳಾರ್ಥದಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ರಚನೆಗೊಂಡಿದ್ದು ಶಾಸಕಾಂಗಕ್ಕೆ ಕಾರ್ಯಾಂಗವು ಜವಾಬ್ದಾರಿಯಾಗಿರುವ ಸರ್ಕಾರ ಪದ್ಧತಿಯನ್ನು ಸಂಸದೀಯ ಮಾದರಿ ಸರ್ಕಾರ ಎನ್ನಲಾಗುತ್ತದೆ. ವಿಶಾಲಾರ್ಥದಲ್ಲಿ ಕಾರ್ಯಾಂಗವು ನಾಮಮಾತ್ರ ಹಾಗೂ ನೈಜ ಮುಖ್ಯಸ್ಥರನ್ನು ಹೊಂದಿದ್ದು ನಾಮಮಾತ್ರ ಮುಖ್ಯಸ್ಥನ ಹೆಸರಿನಲ್ಲಿ ಅಧಿಕಾರವನ್ನು ಚಲಾಯಿಸುವ ನೈಜ ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರಿ ತೋರುವ ಸರ್ಕಾರದ ಮಾದರಿಯೇ ಸಂಸದೀಯ ಸರ್ಕಾರ. ಇಲ್ಲಿ ಸರ್ಕಾರದ ಅಂಗಗಳಾದ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಸ್ವತಂತ್ರವಾಗಿರದೆ ಪರಸ್ಪರ ಅವಲಂಬಿಯಾಗಿರುತ್ತದೆ. ಇದರ ಅರ್ಥ, ಶಾಸಕಾಂಗದಲ್ಲಿ ಬಹುಮತ ಪಡೆದಿರುವ ಪಕ್ಷದವರು ಪ್ರಧಾನಿ ನಾಯಕತ್ವ ನೈಜ ಕಾರ್ಯಾಂಗವನ್ನು ರಚಿಸಿ ಶಾಸಕಾಂಗದ ವಿಶ್ವಾಸವಿರುವವರೆಗೂ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಅಂತೆಯೇ ನೈಜ ಕಾರ್ಯಾಂಗದ ಪ್ರಧಾನ ಮಂತ್ರಿಯು ಶಾಸಕಾಂಗವನ್ನು ವಿಸರ್ಜಿಸಲು ದೇಶದ ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥನಿಗೆ ಸಲಹೆ ನೀಡಿದರೆ ಶಾಸಕಾಂಗದ ಸದಸ್ಯರು ಅಧಿಕಾರ ಕಳೆದುಕೊಳ್ಳುತ್ತಾರೆ. ಒಟ್ಟಾರೆ ಶಾಸಕಾಂಗ ಮತ್ತು ಕಾರ್ಯಾಂಗ ಪರಸ್ಪರ ನಿಯಂತ್ರಣಕ್ಕೊಳಪಟ್ಟಿರುವ ಸರ್ಕಾರದ ಮಾದರಿಯ ಸಂಸದೀಯ ಸರ್ಕಾರ ಎನಿಸಿಕೊಂಡಿದೆ. ಈ ಬಗೆಗೆ ಸಂಸದೀಯ ಪ್ರಜಾಪ್ರಭುತ್ವ ಸರ್ಕಾರವನ್ನು ಇಂಗ್ಲೆಂಡ್, ಭಾರತ, ಆಸ್ಟ್ರೇಲಿಯಾ, ಜರ್ಮನಿ, ಜಪಾನ್ ಸೇರಿದಂತೆ ಪ್ರಸ್ತುತ ಜಗತ್ತಿನ ಹಲವು ಪ್ರಜಾಪ್ರಭುತ್ವ ದೇಶಗಳಲ್ಲಿ ಗುರುತಿಸಬಹುದಾಗಿದೆ. ಬರೆದು ಸಂಸದೀಯ ಸರ್ಕಾರದ ಲಕ್ಷಣಗಳನ್ನು ನೋಡೋದಾದರೆ, ಫ್ಯೂಚರ್ಸ್ ಆಫ್ ಪಾರ್ಲಿಮೆಂಟರಿ ಗವರ್ನಮೆಂಟ್ಸ್ ಇದರ ಬಗ್ಗೆ ನೋಡೋದಾದರೆ, ಸಂಸದೀಯ ಪ್ರಜಾಪ್ರಭುತ್ವದ ಪ್ರಧಾನ ಲಕ್ಷಣಗಳನ್ನು ಈ ಮುಂದೆ ಚರ್ಚೆ ಮಾಡುತ್ತಾ ಹೋಗೋಣ. ಫಸ್ಟ್ ಫ್ಯೂಚರ್, ಮೊದಲ ಲಕ್ಷಣ ನಾಮಮಾತ್ರ ಹಾಗೂ ನೈಜ ಕಾರ್ಯಾಂಗಗಳ ಅಸ್ತಿತ್ವ. ಸಂಸದೀಯ ಪ್ರಜಾಪ್ರಭುತ್ವ ಸರ್ಕಾರವು ಜಾರಿಯಲ್ಲಿರುವ ದೇಶಗಳಲ್ಲಿ ನಾಮಮಾತ್ರ ಹಾಗೂ ನೈಜ ಎಂಬ ಕಾರ್ಯಾಂಗದ ಪ್ರತ್ಯೇಕತೆಯನ್ನು ಗುರುತಿಸಬಹುದಾಗಿದೆ. ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥನು ದೇಶದ ಮುಖ್ಯಸ್ಥನಾಗಿದ್ದು ಆತನ ಹೆಸರಿನಲ್ಲಿಯೇ ದೇಶದ ಅಧಿಕಾರವೆಲ್ಲ ಚಲಾಯಿಸಗೊಳ್ಳುತ್ತದೆ. ಉದಾಹರಣೆ, ಬ್ರಿಟಿಷ್ ರಾಜ ಅಥವಾ ರಾಣಿ, ಪಶ್ಚಿಮ ಜರ್ಮನಿಯ ಅಧ್ಯಕ್ಷ, ಭಾರತದ ರಾಷ್ಟ್ರಪತಿ. ಗಮನಾರ್ಹ ಅಂಶವೇನೆಂದರೆ, ಸಂಸದೀಯ ಸರ್ಕಾರದಲ್ಲಿ ದೇಶದ ಶಾಸಕಾಂಗದ ಜನತಾ ಸದನದಲ್ಲಿ ಬಹುಮತವುಳ್ಳ ಪ್ರಧಾನಿ ನಾಯಕತ್ವದ ಮಂತ್ರಿಮಂಡಲವು ನೈಜ ಕಾರ್ಯಾಂಗ ಎನಿಸಿಕೊಂಡಿರುತ್ತದೆ. ದೇಶದ ನಾಮಮಾತ್ರ ಮುಖ್ಯಸ್ಥನ ಹೆಸರಿನಲ್ಲಿ ಆತನ ಅಧಿಕಾರಗಳನ್ನು ವಾಸ್ತವದಲ್ಲಿ ನೈಜ ಕಾರ್ಯಾಂಗವೇ ಚಲಾಯಿಸುತ್ತದೆ. ಸೆಕೆಂಡ್ ಫ್ಯೂಚರ್, ಎರಡನೆಯ ಲಕ್ಷಣ ಶಾಸಕಾಂಗದಿಂದ ನೈಜ ಕಾರ್ಯಾಂಗದ ರಚನೆ. ಸಂಸದೀಯ ಸರ್ಕಾರದಲ್ಲಿನ ನೈಜ ಕಾರ್ಯಾಂಗವಾದ ಪ್ರಧಾನಿಯು ಶಾಸಕಾಂಗದಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನಾಗಿರುತ್ತಾನೆ. ಜೊತೆಗೆ ಪ್ರಧಾನಿ ಹಾಗೂ ಆತನ ಮಂತ್ರಿಮಂಡಲದ ಮಂತ್ರಿಗಳು ಕಡ್ಡಾಯವಾಗಿ ಶಾಸಕಾಂಗದ ಸದಸ್ಯತ್ವ ಹೊಂದಿರಬೇಕಾಗಿರುತ್ತದೆ. ನೇಮಕದ ವೇಳೆಯಲ್ಲಿ ಶಾಸಕಾಂಗದ ಸದಸ್ಯನಲ್ಲದ ವ್ಯಕ್ತಿ ಮಂತ್ರಿಮಂಡಲದ ಮಂತ್ರಿಯಾಗಬಹುದಾದರೂ ಅದು ತಿಂಗಳೊಳಗೆ ಶಾಸಕಾಂಗದ ಯಾವುದೇ ಒಂದು ಸದನದ ಸದಸ್ಯತ್ವವನ್ನು ಪಡೆಯಲೇಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಶಾಸಕಾಂಗದಿಂದ ನೈಜ ಕಾರ್ಯಾಂಗದ ರಚನೆ ಎಂಬುದು ಸಂಸದೀಯ ಸರ್ಕಾರದ ಪ್ರಧಾನ ಲಕ್ಷಣವಾಗಿದೆ. ಮೂರನೆಯ ಲಕ್ಷಣ ಶಾಸಕಾಂಗ ಹಾಗೂ ಕಾರ್ಯಾಂಗಗಳ ಅಧಿಕಾರದ ಸಮ್ಮಿಲನ. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗವು ಮಾತ್ರ ಸ್ವತಂತ್ರವಾಗಿದ್ದು ಶಾಸಕಾಂಗ ಹಾಗೂ ಕಾರ್ಯಾಂಗಗಳ ನಡುವೆ ಪ್ರತ್ಯೇಕತೆ ಅಥವಾ ಸ್ವತಂತ್ರ ಕಾರ್ಯಾಚರಣೆಯನ್ನು ಕಾಣಲಾಗದು. ಇಲ್ಲಿ ಶಾಸಕಾಂಗದ ಸದಸ್ಯರೇ ನೈಜ ಕಾರ್ಯಾಂಗವಾದ ಮಂತ್ರಿಮಂಡಲದಲ್ಲಿ ಸದಸ್ಯತ್ವ ಹೊಂದಿರುತ್ತಾರೆ. ಅಂತೆಯೇ ನೈಜ ಕಾರ್ಯಾಂಗದ ಭಾಗವಾದ ಪ್ರಧಾನಿ ಹಾಗೂ ಮಂತ್ರಿಗಳು ಶಾಸಕಾಂಗದ ಅಧಿವೇಶನದ ವೇಳೆ ಹಾಜರಿದ್ದು ದೇಶದ ನೀತಿ ನಿರೂಪಣೆಯ ಚರ್ಚೆಗಳಲ್ಲಿ ಭಾಗವಹಿಸುತ್ತಾರೆ.
ಜೊತೆಗೆ ತಮ್ಮನ್ನು ಸಮರ್ಥಿಸಿಕೊಂಡು ತಾವು ಜಾರಿಗೊಳಿಸಲು ಬಯಸುವ ಮಸೂದೆ ಅಥವಾ ನೀತಿಗಳಿಗೆ ಶಾಸಕಾಂಗದ ಅಂಗೀಕಾರ ಪಡೆಯಲು ಮುಂದಾಗುತ್ತಾರೆ. ಹೀಗೆ ಶಾಸಕಾಂಗ ಹಾಗೂ ಕಾರ್ಯಾಂಗದ ದ್ವಿಸದಸ್ಯತ್ವ ಪಡೆದಿರುವ ಮಂತ್ರಿಗಳ ಕೈಯಲ್ಲಿ ಆದೇಶಗಳನ್ನು ಹೊರಡಿಸುವ ಕಾರ್ಯಾಂಗೀಯ ಮತ್ತು ಮಸೂದೆಗಳನ್ನು ಮಂಡಿಸುವ ಶಾಸನೀಯ ಅಧಿಕಾರಗಳೆರಡೂ ಕೇಂದ್ರೀಕರಗೊಂಡಿರುತ್ತದೆ. ಆದ್ದರಿಂದಲೇ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ ಹಾಗೂ ಕಾರ್ಯಾಂಗಗಳ ಅಧಿಕಾರವು ಸಮ್ಮಿಲನಗೊಂಡಿರುತ್ತದೆ ಎನ್ನಬಹುದಾಗಿದೆ. ಲಕ್ಷಣ 4 ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರುವ ಕಾರ್ಯಾಂಗ. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ನೈಜ ಕಾರ್ಯಾಂಗವು ಶಾಸಕಾಂಗದಿಂದ ರಚನೆಗೊಂಡಿರುತ್ತದೆ. ಜೊತೆಗೆ ಶಾಸಕಾಂಗದ ಜನತಾ ಸದನದಲ್ಲಿ ವಿಶ್ವಾಸ ಅಥವಾ ಬಹುಮತ ಹೊಂದಿರುವವರೆಗೆ ಕಾರ್ಯಾಂಗವು ಅಧಿಕಾರದಲ್ಲಿ ಮುಂದುವರಿಯುತ್ತದೆ. ಹೀಗಾಗಿ ಕಾರ್ಯಾಂಗವು ಶಾಸಕಾಂಗಕ್ಕೆ ಅದರಲ್ಲೂ ಜನತಾ ಸದನಕ್ಕೆ ಜವಾಬ್ದಾರಿ ತೋರುತ್ತಾ ಅದರ ಆಶಯಗಳ ಅಧೀನದಲ್ಲಿ ಕಾರ್ಯಾಚರಿಸುತ್ತದೆ. ಉದಾಹರಣೆ, ಬ್ರಿಟನ್ನಿನ ಕಾರ್ಯಾಂಗವು ಪಾರ್ಲಿಮೆಂಟಿನ ಜನತಾ ಸದನವಾದ ಹೌಸ್ ಆಫ್ ಕಾಮನ್ಸ್ ಮತ್ತು ಭಾರತದ ಕೇಂದ್ರ ಕಾರ್ಯಾಂಗವು ಲೋಕಸಭೆಗೆ ಜವಾಬ್ದಾರಿತ್ವ ತೋರುವುದು. ಕಾರ್ಯಾಂಗವಾದ ಮಂತ್ರಿ ಮಂಡಲವು ತನ್ನದೇ ನೀತಿಗಳನ್ನು ಆಡಳಿತವನ್ನು ನಿರ್ದೇಶಿಸುವ, ತೆರಿಗೆ ಸಂಗ್ರಹಿಸಿ ವೆಚ್ಚ ಮಾಡುವ ಹಾಗೂ ಇತರ ವಿವಿಧ ಅಧಿಕಾರಗಳನ್ನು ಪಡೆದಿದ್ದರೂ ಶಾಸಕಾಂಗಕ್ಕೆ ಅಂತಿಮವಾಗಿ ಅಧಿವೇಶನಗಳ ಸಮಯದಲ್ಲಿ ಉತ್ತರಿಸಬೇಕಾದ ಜವಾಬ್ದಾರಿಯನ್ನು ಪಡೆದಿರುತ್ತದೆ. ಗಮನಾರ್ಹ ಅಂಶವೇನೆಂದರೆ ಮಂತ್ರಿ ಮಂಡಲದ ಜವಾಬ್ದಾರಿಯು ವೈಯಕ್ತಿಕ ಮತ್ತು ಸಾಮೂಹಿಕ ಸ್ವರೂಪವನ್ನು ಪಡೆದಿರುತ್ತದೆ. ಲಕ್ಷಣ 5 ಪ್ರಧಾನಮಂತ್ರಿಗೆ ಮಹತ್ವದ ಸ್ಥಾನ. ಪ್ರಧಾನಮಂತ್ರಿಯು ನೈಜ ಕಾರ್ಯಾಂಗವಾದ ಮಂತ್ರಿಮಂಡಲದ ಸಮಾನಿಗರಲ್ಲಿ ಮೊದಲನೆಯದವರು. ಮಂತ್ರಿಮಂಡಲದ ನಾಯಕನಾಗಿ ವಿಪುಲ ಅಧಿಕಾರವನ್ನು ಚಲಾಯಿಸುವ ಮೂಲಕ ದೇಶದಲ್ಲಿ ಗೌರವಕ್ಕೆ ಪಾತ್ರನಾಗುತ್ತಾನೆ. ಆಕರ್ಷಕ ವ್ಯಕ್ತಿತ್ವ ಹಾಗೂ ಅಸಾಮಾನ್ಯ ಸಾಮರ್ಥ್ಯಗಳನ್ನುಳ್ಳ ವ್ಯಕ್ತಿಗಳು ಪ್ರಧಾನಮಂತ್ರಿಯಲ್ಲಿ ಪ್ರಶ್ನಾತೀತರಾಗಿ ಸರ್ವಾಧಿಕಾರವನ್ನು ಚಲಾಯಿಸಲು ಅವಕಾಶ ಪಡೆದಿರುತ್ತಾರೆ. ಉದಾಹರಣೆ, ಭಾರತದಲ್ಲಿ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ನರೇಂದ್ರ ಮೋದಿ ಪ್ರಶ್ನಾತೀತ ಪ್ರಧಾನ ಮಂತ್ರಿಗಳಾಗಿದ್ದುದು. ಪ್ರಧಾನಿಯು ಮಂತ್ರಿಮಂಡಲದ ಮಂತ್ರಿಗಳಿಗೆ ಖಾತೆಗಳನ್ನು ಹಂಚಲು, ಮಂತ್ರಿಗಳ ನಡುವೆ ಹೊಂದಾಣಿಕೆ ತರಲು ಮತ್ತು ಮಂತ್ರಿಗಳಿಂದ ಮಾಹಿತಿ ಅಥವಾ ರಾಜೀನಾಮೆ ಪಡೆಯಲು ಪ್ರಧಾನಿಗೆ ಅಧಿಕಾರವಿರುತ್ತದೆ. ಹೀಗಾಗಿ ಪ್ರಧಾನಿಯನ್ನ ಚಿಂತಕರು ಮಂತ್ರಿಮಂಡಲವೆಂಬ ಸೌರವ್ಯೂಹದ ಸೂರ್ಯನಿಗೆ ಮತ್ತು ತಾರಾಗಣದ ನಡುವಿನ ಚಂದ್ರನಿಗೆ ಹೋಲಿಸಿದ್ದಾರೆ ಎಂಬುದು 5ನೆಯ ಲಕ್ಷಣವಾಗಿದೆ. 6ನೆಯ ಲಕ್ಷಣ ರಾಜಕೀಯ ಸಾಮರಸ್ಯ. ಸಾಮಾನ್ಯವಾಗಿ ಸಂಸದೀಯ ಪ್ರಜಾಪ್ರಭುತ್ವ ಸರ್ಕಾರದ ಅಂಗಗಳಾದ ಶಾಸಕಾಂಗ ಹಾಗೂ ಕಾರ್ಯಾಂಗದ ನಡುವೆ ರಾಜಕೀಯ ಹೊಂದಾಣಿಕೆ ಕಂಡುಬರುತ್ತದೆ. ಶಾಸಕಾಂಗದ ಸದಸ್ಯರ ಬೇಡಿಕೆಯನ್ನಾಧರಿಸಿ ಕಾರ್ಯಾಂಗವು ತನ್ನ ನೀತಿ ಹಾಗೂ ನಿರ್ಧಾರಗಳನ್ನು ರೂಪಿಸುತ್ತದೆ. ಅಂತೆಯೇ ಬಹುಮತ ಪಡೆದ ಕಾರ್ಯಾಂಗದ ನೀತಿ ಅಥವಾ ನಿರ್ಧಾರಗಳನ್ನು ಶಾಸಕಾಂಗವು ಬೆಂಬಲಿಸುತ್ತದೆ. ಮುಂದುವರೆದು, ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಬಹುಮತ ಪಡೆದ ಒಂದೇ ರಾಜಕೀಯ ಪಕ್ಷದ ಮಂತ್ರಿ ಮಂಡಲವು ರಚನೆಯಾದಲ್ಲಿ ಮಂತ್ರಿಗಳ ನಡುವೆ ಸೈದ್ಧಾಂತಿಕ ಭಿನ್ನತೆಗಳಲ್ಲದೆ ಬಲವಾದ ರಾಜಕೀಯ ಸಾಮರಸ್ಯವನ್ನು ಕಾಣಬಹುದಾಗಿದೆ. ಒಂದೊಮ್ಮೆ ಸರ್ಕಾರದ ನೀತಿ ಅಥವಾ ನಿರ್ಧಾರಗಳನ್ನು ಕುರಿತು ಮಂತ್ರಿಮಂಡಲದ ಮಂತ್ರಿಗಳಲ್ಲಿ ಭಿನ್ನ ಅಭಿಪ್ರಾಯಗಳಿದ್ದರೂ ಮುಚ್ಚಿದ ಬಾಗಿಲೊಳಗೆ ಮಾತ್ರವೇ ಅದನ್ನು ವ್ಯಕ್ತಪಡಿಸಲಾಗುತ್ತವೆ. ಹೀಗೆ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಮಂತ್ರಿಮಂಡಲದ ಸದಸ್ಯರು ರಾಜಕೀಯವಾಗಿ ಏಕಾಭಿಪ್ರಾಯ ಹೊಂದಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಲಕ್ಷಣ 7 ಪರಿಣಾಮಕಾರಿ ವಿರೋಧ ಪಕ್ಷ. ಸಂಸದೀಯ ಪ್ರಜಾಪ್ರಭುತ್ವದ ಶಾಸಕಾಂಗದಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಥವಾ ಬಹುಮತ ಪಡೆದ ರಾಜಕೀಯ ಪಕ್ಷವು ನೈಜ ಕಾರ್ಯಾಂಗವಾದ ಮಂತ್ರಿಮಂಡಲವನ್ನು ರಚಿಸಿ ಆಡಳಿತಾರೂಢ ಪಕ್ಷವೆನಿಸುತ್ತದೆ. ಕೆಲವೊಮ್ಮೆ 2 ಅಥವಾ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಮಂತ್ರಿಮಂಡಲ ರಚನೆಯೊಡನೆ ಆಡಳಿತ ಪಕ್ಷವೆನಿಸಿಕೊಳ್ಳುತ್ತವೆ. ಬಹುಮತ ಪಡೆಯಲು ವಿಫಲವಾದ ಪಕ್ಷಗಳು ವಿರೋಧ ಪಕ್ಷವೆಂದು ಪರಿಗಣಿಸಲಾಗುತ್ತದೆ. ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ನೀತಿ, ನಿರ್ಧಾರ, ಕಾನೂನು ಅಥವಾ ಕಾರ್ಯಕ್ರಮಗಳನ್ನು ಹದ್ದಿನ ಕಣ್ಣಿಟ್ಟು ಪರಿಶೀಲಿಸುತ್ತವೆ. ಸಂಸತ್ತಿನ ಒಳಗೆ ಮತ್ತು ಹೊರಗೆ ಆಡಳಿತ ಪಕ್ಷದ ಜನ ವಿರೋಧಿ ನೀತಿಗಳನ್ನು ಖಂಡಿಸುವುದಲ್ಲದೆ ರಚನಾತ್ಮಕ ಸಲಹೆಯನ್ನು ನೀಡುತ್ತದೆ. ಆಡಳಿತ ಪಕ್ಷವು ಪ್ರಜೆಗಳ ಹಿತವನ್ನು ಕಡೆಗಣಿಸದಂತೆ ಸದಾ ಜಾಗೃತವಾಗಿ ಕಾರ್ಯಾಚರಿಸುವ ವಿರೋಧ ಪಕ್ಷವನ್ನು ಪ್ರಜಾಪ್ರಭುತ್ವದ ಕಾವಲು ನಾಯಿ ಎಂದು ಬಣ್ಣಿಸಲಾಗುತ್ತದೆ.
ಎಂಟನೆಯ ಲಕ್ಷಣ ಪಕ್ಷ ಸರ್ಕಾರ. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳು ಅನಿವಾರ್ಯ ಅಂಶವೆನಿಸಿವೆ. ಗಮನಾರ್ಹ ಅಂಶವೇನೆಂದರೆ ರಾಜಕೀಯ ಪಕ್ಷಗಳು ಸಂವಿಧಾನೇತರ ಬೆಳವಣಿಗೆಯಾಗಿರುವುದು ಬಹುಮತ ಗಳಿಕೆಯೊಡನೆ ಸ್ಥಿರವಾದ ಮಂತ್ರಿಮಂಡಲದ ರಚನೆ, ಮಂತ್ರಿಗಳ ನೇಮಕ, ನೀತಿ ಹಾಗೂ ನಿರ್ಧಾರಗಳ ಜಾಲ ಮುಂತಾದೆಡೆ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷ ಪ್ರಭಾವ ಅಧಿಕವಾಗಿರುತ್ತದೆ. ಸಂಸದೀಯ ಪ್ರಜಾಪ್ರಭುತ್ವವು ಯಶಸ್ವಿಗೊಳ್ಳಲು ಆಡಳಿತ ಮತ್ತು ವಿರೋಧ ಎಂಬ ಎರಡು ಪಕ್ಷಗಳಾದರೂ ಅತ್ಯವಶ್ಯಕ. ಹೀಗಾಗಿ ಸಂಸದೀಯ ಪ್ರಜಾಪ್ರಭುತ್ವ ಸರ್ಕಾರವನ್ನು ಪಕ್ಷ ಸರ್ಕಾರ ಎಂದೇ ಪರಿಗಣಿಸಲಾಗುತ್ತದೆ. ಲಕ್ಷಣ 9 ಅನಿಶ್ಚಿತ ಅಧಿಕಾರಾವಧಿ. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಅಂಗಗಳಾದ ಶಾಸಕಾಂಗ ಹಾಗೂ ಕಾರ್ಯಾಂಗಗಳ ಅಧಿಕಾರಾವಧಿಯು ಅನಿಶ್ಚಿತವಾಗಿರುತ್ತದೆ. ಇದಕ್ಕೆ ಕಾರಣವೇನೆಂದರೆ ಆ ಎರಡೂ ಅಂಗಗಳ ನಡುವಿನ ಪರಸ್ಪರಾವಲಂಬನೆ. ಶಾಸಕಾಂಗದಲ್ಲಿ ಬಹುಮತವಿರುವವರೆಗೂ ಮಾತ್ರ ನೈಜ ಕಾರ್ಯಾಂಗದ ಅಧಿಕಾರಾವಧಿ ಮುಂದುವರಿಯುತ್ತದೆ. ಶಾಸಕಾಂಗದ ವಿಶ್ವಾಸ ಕಳೆದುಕೊಂಡರೆ, ಅಂದರೆ ಅವಿಶ್ವಾಸ ಗೊತ್ತುವಳಿಯನ್ನು ಬಹುಮತದೊಡನೆ ಶಾಸಕಾಂಗದ ಕೆಳಮನೆ ಅಂಗೀಕರಿಸಿದೊಡನೆ ಪ್ರಧಾನಿ ನಾಯಕತ್ವದ ಮಂತ್ರಿಮಂಡಲವು ಅಧಿಕಾರಾವಧಿಯು ಅಂತ್ಯಗೊಳ್ಳುತ್ತದೆ. ಅಂತೆಯೇ ಬಹುಮತದೊಡನೆ ಅಧಿಕಾರಕ್ಕೇರಿದ ಪ್ರಧಾನಿಯು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥನಿಗೆ ಶಾಸಕಾಂಗವನ್ನು ವಿಸರ್ಜಿಸಲು ಸಲಹೆ ನೀಡಿದರೆ ಶಾಸಕಾಂಗದ ಕೆಳಮನೆಯು ವಿಸರ್ಜನೆಯೊಡನೆ ಅದರ ಅಧಿಕಾರಾವಧಿ ಅಂತ್ಯಗೊಳ್ಳುತ್ತದೆ. ಹೀಗೆ ಶಾಸಕಾಂಗದ ಹಾಗೂ ಕಾರ್ಯಾಂಗದ ಅಧಿಕಾರಾವಧಿಯು ಪರಸ್ಪರ ಶಾಸಕಾಂಗ ಹಾಗೂ ಕಾರ್ಯಾಂಗಗಳ ಕೈಯಲ್ಲಿದ್ದು ಅವೆರಡರ ಅಧಿಕಾರಾವಧಿಯು ಅನಿಶ್ಚಿತತೆಯಿಂದ ಕೂಡಿರುತ್ತದೆ. ಈ ಮೇಲೆ ಚರ್ಚಿಸಲಾಗಿರುವ ಅಂಶಗಳು ಸಂಸದೀಯ ಸರ್ಕಾರ ಹೊಂದಿರುವ ಪ್ರಧಾನ ಲಕ್ಷಣಗಳಾಗಿವೆ. ಗಮನಾರ್ಹ ಅಂಶವೇನೆಂದರೆ ಸಂಸದೀಯ ಪ್ರಜಾಪ್ರಭುತ್ವವು ದೇಶದಿಂದ ದೇಶಕ್ಕೆ ಭಿನ್ನವಾಗಿರುವುದು ಆಯಾ ದೇಶಗಳ ರಾಜಕೀಯ ಸನ್ನಿವೇಶಕ್ಕೆ ತಕ್ಕಂತೆ ಕೆಲವು ಮಾರ್ಪಾಡುಗಳೊಡನೆ ಜಗತ್ತಿನ ಬಹುತೇಕ ದೇಶಗಳಲ್ಲಿ ವಿಭಿನ್ನ ಸ್ವರೂಪದ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾರ್ಯಾಚರಿಸುತ್ತದೆ ಎಂಬುದು ಇಷ್ಟು ಆ ಒಂದು 10 ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವನ್ನು ಚರ್ಚೆ ಮಾಡೋದ್ರ ಜೊತೆಗೆ ಸಂಸದೀಯ ಮಾದರಿಯ ಪ್ರಧಾನ ಲಕ್ಷಣಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಲಾಗಿತ್ತು ಅಂತ ಹೇಳ್ತಾ, ಇದೇ ರೀತಿ ಮುಂದಿನ ಕ್ಲಾಸಲ್ಲಿ ಮತ್ತೆ ಒಂದೊಂದು ಪ್ರಶ್ನೆಯನ್ನು ತೆಗೆದುಕೊಂಡು ಇದರ ಮುಂದಿನ ಭಾಗವನ್ನು ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ಟೀಚಿಂಗ್ ಲೆವೆಲ್ ಯಾವ ರೀತಿ ಇತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನು ಕೊಡ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.